ಹಾಯ್ ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಏನಾಗಿದೆ ನೋಡೋಣ ಬನ್ನಿ. ಭೂಮಿ ಎಲ್ಲಾ ಪೂಜೆನ ಕೂಡ ನಿರ್ವಿಘ್ನವಾಗಿ ಮುಗಿಸ್ತಾಳೆ. ಮುಗಿಸಾದ್ಮೇಲೆ ಶ್ರವಣ್ ಮತ್ತೆ ಸಂಗೀತ ಬರ್ತಾರೆ. ಬರ್ತಿದ್ದಾಗೇನೆ, ಅಜಿತ, ಭೂಮಿ, ನೀವು ಸ್ವಲ್ಪ ಹೊತ್ತು ಮಲಗ್ನಿಲ್ವೇನ್ರೋ? ಅಪ್ಪ ತಾಯಿ, ನನ್ನ ಸೊಸೆ ಮಗ ಇಷ್ಟು ಕಷ್ಟಪಟ್ಟು ಪೂಜೆ ಮಾಡ್ತಾ ಇದ್ದಾರೆ, ನಿದ್ದೆಗೆಟ್ಟು ಎಲ್ಲ ವ್ರತ ಮಾಡಿದ್ದಾರೆ, ಅದ್ರ ಫಲ ನಮ್ ಶಾರದಾ ಮನೆಗ್ ಬರಂಗ್ ಮಾಡ್ತಾಯಿ ಅಂತ ಬೇಡ್ಕೊಳ್ತಾರೆ. ಶ್ರವಣ್ ಇದ್ದವರು, ಅಕ್ಕ, ಭೂಮಿ ನನ್ಗೆ ಯಾವ ಜನ್ಮದ ಮಗಳಾಗಿದ್ಲೋ ಏನೋ, ಅದಕ್ ಭೂಮಿ ಅಂತೇಳಿ, ಯಾಕೆ ಸಾಹೇಬ್ರೆ ಆಗಂತೀರಾ? ನನ್ನ ಸ್ಥಾನದಲ್ಲಿ ಯಾರಿದ್ರು ಕೂಡ ಮಾಡೋರು, ಯಾಕೆಂದ್ರೆ ನೀವು ನೋಡ್ಕೊಳ್ಳೋ ರೀತಿನೇ ಹಂಗಿದೆ, ಹಾಗಾಗಿ ಮಾಡುವಂತ ಮನಸ್ಥಿತಿ ಅವ್ರಿಗೆ ಬರ್ತಿತ್ತು. ಅದಕ್ಕೆ ನಚ್ಚಿ ಬರ್ತಾನೆ. ನಚ್ಚಿ ಬಂದ್ಬಿಟ್ಟು, ಇವತ್ತಿನ ಕಾಲದಲ್ಲಿ ಒಳ್ಳೆ ಸೊಸೆ ಒಳ್ಳೆ ಮಗ ಬೇಕು ಅಂತ ಬಯಸ್ತೀವಿ, ಹಾಗೆ ಒಳ್ಳೆ ಮಗನಾಗಿ ನೀನು ಒಳ್ಳೆ ಸೊಸೆಯಾಗಿ ಹತ್ಗೆ ಪುಣ್ಯ ಮಾಡಿದೆ ಈ ಮನೆ. ದೇವ್ಯಾನಿ ಪಾಪಿ ಅಷ್ಟರಲ್ಲಿ ಇವನು ಏನಕ್ಕೂ ಇಷ್ಟೊತ್ತಾದ್ರೂ ಕೂಡ ಫೋನ್ ಮಾಡ್ಲಿಲ್ಲ ಇವನು. ಏನ್ ನೋಡಿದ್ರೆ ನಿರ್ವಿಘ್ನವಾಗಿ ಪೂಜೆ ಮುಗಿಸ್ಬಿಟ್ಲು, ವ್ರತನ ಏನ್ ದೇವಸ್ಥಾನದಿದೆ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾಳೆ. ಬಂದ್ಬಿಟ್ಟು ದೇವ್ಯಾನಿ, ಸಂಗೀತ, ನಾನು ಸ್ವಲ್ಪ ನನ್ನ ಫ್ರೆಂಡ್ ಅಮ್ಮನಿಗೆ ಹುಷಾರಿಲ್ವಂತ ಹೋಗಿ ಬರ್ತೀನಿ. ಅದಕ್ಕೆ ಸಂಗೀತ ಅಂತಾರೆ, ಅವತ್ತು ಮಗಳಿಗೆ ಹುಷಾರಿಲ್ಲ ಅಂದಲ್ಲ, ಆಶ್ರಮಕ್ಕೆ ಹೋದಲ್ಲ ಅವ್ರ? ಅವರೇ 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 ಹೋಗಿ ಬರ್ತೀನಿ. ಅದಕ್ಕೆ ನಚ್ಚಿ ಹೇಳ್ತಾನೆ, ನಾನು ಒಳ್ಳೆ ಡಾಕ್ಟ್ರು ಅಂತ ಹೇಳಿ ಅತ್ತೆ ಅಂತ ಹೇಳಿ, ಆಯ್ತಪ್ಪ ಬರ್ತೀನಿ, ಬಂದ್ಬಿಡ್ತೀನಿ ಹಾಗೇನೆ ದೇವಸ್ಥಾನಕ್ಕೆ ಅಂತ ಹೋಗ್ತಾಳೆ. ಇಲ್ಲಿ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ರೆಡಿಯಾಗಿ ಕಳಿಸ್ತಾರೆ. ಶ್ರವಣ್ ಮತ್ತೆ ಸಂಗೀತ ಕೂತ್ಕೊಂಡು ರೂಮಿಗೆ ಬಂದ್ಮೇಲೆ ಭೂಮಿ ಆ ಫೋಟೋ ತೆಗೆದ್ಬಿಟ್ಟು ಕ್ಯಾಲೆಂಡರ್ ಇಂಟು ಮಾರ್ಕ್ ಆಗ್ತಾ ಇರ್ತಾಳೆ. ಅದ್ ನೋಡ್ಬಿಟ್ಟು ಅಜಿತ್, ಯಾಕಂಗೆ ಇಂಟು ಮಾರ್ಕ್ ಆಗ್ತಾ ಇರ್ತೀಯ ಭೂಮಿ ಅಂದಾಗ, ಇನ್ನೇನಿಲ್ಲ ಸಾಹೇಬ್ರೆ, ಸುಮ್ನೆ. ಅಂದ್ರೆ ನೀನು ಇಲ್ಲಿ ಎಷ್ಟು ದಿನ ಇದ್ದೆ ಅಂತನಾ? ಹಾಗಲ್ಲ ಸಾಹೇಬ್ರೆ, ಇನ್ನು ಎಷ್ಟು ದಿನ ಕಳೆದಿದ್ದೀನಿ ನಾನು, ಇನ್ನು ಹೋಗೋದು ಎಷ್ಟು ದಿನ ಇದೆ ಅಂತ ಹೇಳಿ ಲೆಕ್ಕ ಆಗ್ತಾ ಇದೀನಿ. ಹೌದಾ, ಯಾಕೆ ಭೂಮಿ ಹಂಗೆಲ್ಲ ಮಾಡ್ತಿದೀಯ ಅಂದಾಗ, ಏನಿಲ್ಲ ಸಾಹೇಬ್ರೆ, ಇಷ್ಟು ಬೇಗ ಕಳೆದೋಗುತ್ತೆ ನೋಡಿ ಗಳಿಗೆಗಳು, ಗೊತ್ತೇ ಆಗೋದಿಲ್ಲ. ಈ ಇಷ್ಟು ವೇಗವಾಗಿ ಓಡ್ತಕ್ಕಂತ ಈ ಕಾಲಗತಿ ನೋಡಿದಾಗ ಭೂಮಿನೇ ನಿಧಾನವಾಗಿ ತಿರುಗಬಾರ್ದ ಅನ್ಸುತ್ತೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದು, ಭೂಮಿ ಅದರ ಚಲನನ ಸ್ಥಿರವಾಗಿ ನಿಲ್ಸ್ಕೋಬೇಕು ಅಂತಾರೆ. ಭೂಮಿಗೆ ಅರ್ಥ ಆಗುದಿಲ್ಲ. ಅವಳು ಸ್ನಾನಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಅಜಿತ್ ಸತ್ಯನಿಗೆ ಫೋನ್ ಮಾಡ್ತಾರೆ. ಸತ್ಯನ, ಭೂಮಿ ಒಂದ್ ಕ್ಯಾಲೆಂಡರ್ಗೆ ಇಂಟು ಮಾರ್ಕ್ ಆಗ್ತಾ ಇದ್ದಾಳೆ, ಹಂಗಂದ್ರೆ ಮುಂದೆ ಹೋಗ್ತಿರ್ತಕ್ಕಂಥ ದಿನದಲ್ಲಿ ಲೆಕ್ಕ ಹಾಕದ ಸತ್ಯನ? ಅದಕ್ಕೆ ಸತ್ಯನ ಅಂತಾರೆ, ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಜಿತ. ಆದ್ರೆ ನನ್ನ ಗೆಳೆಯನಾದಂತ ನಿನಗೆ ಯಾವ್ದನ್ನು ಕೂಡ ನಕಾರಾತ್ಮಕವಾಗಂತೂ ಹೇಳಲಿಕ್ಕೆ ಇಚ್ಛೆ ಇಲ್ಲ ಕಣೋ. ಸಕಾರಾತ್ಮಕವಾಗಿ ಹೇಳ್ದಂತ ಯಾವು ಕೂಡ ನೆರವೇರಿಲ್ವಲ್ಲ ಅನ್ನೋ ನೋವು ನನಗಿದೆ. ಆದ್ರೂ ಚಿಂತೆ ಮಾಡ್ಬೇಡ ಗೆಳೆಯ, ನನಗೇನು ಹೇಳಕ್ ಆಗ್ತಾ ಇಲ್ಲ, ಹೆಲ್ಪ್ಲೆಸ್ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಜಿತ್, ಯಾವಾಗ್ಲೂ ಸತ್ಯಣ್ಣ ನನ್ನನ್ನ ಮೋಟಿವೇಟ್ ಮಾಡೋರು, ಹಾಗಿದ್ದಾಗ ಅವರು ಪಾಸಿಟಿವ್ ಆಗೇ ಮಾತಾಡುವ, ಇವತ್ತು ಯಾಕೆ ಇಷ್ಟೊಂದು ನೆಗೆಟಿವ್ ಮಾತಾಡ್ತಾ ಇದಾರೆ, ಅರ್ಥ ಆಗ್ತಾ ಇಲ್ವಲ್ಲ. ಅಂದ್ರೆ ಭೂಮಿ ಹೊಟ್ಟೋಗ್ತಾಳೆ ಅಂತಲ್ಲ, ಕೃಷ್ಣನ ಹತ್ರ ಹೋಗ್ತಾನೆ. ಕೃಷ್ಣನ ಹತ್ರ ಹೋಗ್ಬಿಟ್ಟು ಬೇಡ್ಕೋತಾನೆ, ಕೃಷ್ಣ ಪರಮಾತ್ಮ, ನನ್ ಭೂಮಿ ಬಿಟ್ಟಿರೋ ಅಂತ ಶಕ್ತಿ ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ಭೂಮಿನ ಇಲ್ಲಿಂದ ಕಳಿಸ್ಬೇಡ, ನನ್ನ ಜೊತೆ ನನ್ನ ಜೀವನದ ಕೊನೆ ಉಸಿರುಗಳು ಜೊತೆಯಾಗಿರ್ಬೇಕು ಅಂತ ಹೇಳಿ ಕೈ ಮುಗಿದು ಕಡೆಗೆ ತಿರುಗ್ತಾ ಭೂಮಿ ಸ್ನಾನ ಮಾಡಿ ಬರ್ತಾಳೆ. ನೋಡ್ಬಿಟ್ಟು ನಗ್ತಾನೆ. ನಗ್ಬಿಟ್ಟು ಸ್ನಾನಕ್ಕೆ ಹೋಗ್ತಾನೆ. ಇವಳು ಅದನ್ನ ಅಪಾರ್ಥ ಮಾಡ್ಕೊಳ್ತಾಳೆ. ಅಜಿತ್ ಸಾಹೇಬ್ ಯಾಕೆ ನಗ್ತಾ ಇದಾರೆ ಅಂದ್ರೆ, ನನ್ ಕ್ಯಾಲೆಂಡರ್ ಇಂಟು ಮಾರ್ಕ್ ಹಾಕಿ ದಿನಗಳ ಲೆಕ್ಕ ಆಗ್ತಾ ಇದ್ನಲ್ಲ, ಅದಕ್ಕೆ ಇವಳ ಜೊತೆ ಸಂಬಂಧ ಮುಗಿತಾ ಇದೆ ಅಂತ ಖುಷಿಯಾಗಿದಾರ. ನಾನೇ ದಡ್ಡಿ, ನಾನೇ ಏನೇನೋ ಭಾವಿಸ್ತಾ ಇದ್ದೀನಿ, ಸಾಹೇಬ್ರು ನೋಡಿದ್ರೆ ಎಷ್ಟು ಮುಗಿತಿದೆ ಅಂತ ಕಾಯ್ತಾ ಇದಾರಲ್ವಾ ಅಂತ ತಪ್ಪಾಗಿ ಭಾವಿಸ್ತಾಳೆ. ಸರಿ, ಎಲ್ಲ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಾರೆ. ಈ ಕಡೆ ದೇವ್ಯಾನಿ ಬಂದಿದ್ದು, ಭದ್ರ ಮಲಗಿರ್ತಾನೆ ಆರಾಮಾಗಿ ಕುಡಿದ್ಬಿಟ್ಟು ಕಾರ್ ಮೇಲೆ. ಬಂದಿದೆ ದೇವ್ಯಾನಿ, ಕಾರ್ನಲ್ಲಿರೋ ಬಾಟ್ಲು ತಗೊಂಡು ನೀರ್ನ ಎರಚ್ತಾಳೆ ಭದ್ರಂಗೆ. ಏಯ್, ಏನೋ ಇದು, ನೀನು ಸ್ವಲ್ಪನೂ ಗೊತ್ತಾಗೋದಿಲ್ವೇನೋ, ನೀರ್ ಎರ್ತಿದೀಯಲ್ಲ. ತಕ್ಷಣ ಎದ್ದು ಈ ಕಡೆ ನೋಡ್ತಾನೆ. ಮೇಡಮ್ ಇಲ್ಲಿ ನೀವು ಅಂದಾಗ ದೇವ್ಯಾನಿ ಹೇಳ್ತಾಳೆ, ಹೌದು, ನೀನು ಇಲ್ಲಿ ಕಾಡಿನಲ್ಲಿ ಸಫಾರಿ ಬಂದಿದ್ದಲ್ಲ, ಅದಕ್ಕೆ ಏನಾದ್ರು ಒಂದು ಮೃಗಗಳಿದಾವೇನೋ ಅಂತ ವಿಚಾರ್ಸಕ್ ಬಂದಿದ್ದೆ ನಿನ್ನನ್ನ. ಹೇಳಿದ ಕೆಲಸ ನೆಟ್ಟಿಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ವೇನೋ, ನಿನ್ನೆಯಿಂದ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಅದು ಇಲ್ಲಿ ಟವರ್ ಇರ್ಲಿಲ್ಲ, ಹಾಗಾಗಿ ನಾನು ಆ ಟವರ್ ಇಲ್ಲದಕ್ಕೆ ಅಷ್ಟು ದೂರ ಕಳ್ಸಿದ್ದೆ ಅವನನ್ನ. ಜೊತೆ ಕಾರ್ ಬೇರೆ ಕೆಟ್ಟೋಗ್ಬಿಟ್ಟಿದೆ, ಮೆಕ್ಯಾನಿಕ್ ನ ಕರ್ಕೊಬಾರೋ ಅಂತ ಹೇಳಿ ಕಳ್ಸಿದ್ದೆ ಮೇಡಮ್. ದೇವೇನ ಕೇಳ್ತಾಳೆ, ಏನಾಯ್ತು ಕೊಟ್ಟ ಕೆಲ್ಸ, ಏನ್ ಮಾಡ್ದ್ಯೋ? ಮೇಡಮ್, ಕರ್ಕೊಂಡ್ ಬಂದು ಕೂರ್ಸ್ಕೊಂಡಿದೀನಿ ಆ ಶಾರದಾನ, ಬನ್ನಿ ಇಲ್ಲಿ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ತೋರಿಸ್ತಾನೆ. ಕಾರಲ್ಲಿ ಏನೂ ಇರೋದಿಲ್ಲ, ಖಾಲಿ. ಎಲ್ಲಿದ್ದಾಳೋ ಅಂತೇಳಿ ಚಟೀರ್ ಅಂತ ಮತ್ತೆ ಕೆನ್ನೆಗೆ ಬಾರಿಸ್ತಾಳೆ. ಅವನು ತಡೀರಿ ಮೇಡಮ್ ಅಂತ ಹಿಂದಕ್ಕೆ ಬರ್ತಾನೆ. ಹಿಂದಕ್ಕೆ ಬಂದು ಅವನ
ಇನ್ನೊಬ್ಬನ್ನ ಎಬ್ಬರಿಸ್ಬಿಟ್ಟು ಅವನ್ನ ಕರ್ಕೊಂಡ್ಬಂದು ಎಲ್ಲೋ ಶಾರದಮ್ಮ ಅಂದಾಗ, ಇಲ್ಲ ನಿಂತಿಲ್ವಾ ಬಾಸ್, ಕುಡ್ದಿದ್ ನಿಮ್ಗೆ ಇಳ್ದಿಲ್ವಾ? ನನ್ ತಕ್ಷಣ ದೇವಿಯಾನಿ ಅವನಿಗೂ ಹೊಡೆದು ಬಿಡ್ತಾಳೆ. ಹೊಡೆದ ತಕ್ಷಣ ನನಗೆ ಅದೆಲ್ಲ ಗೊತ್ತಿಲ್ಲ ನೋಡು, ದೇವಸ್ಥಾನಕ್ಕಾಗ್ಲೇ ವ್ರತ ಮಾಡಕ್ ಬರ್ತಾ ಇದಾರೆ, ಅದನ್ನ ನಿಲ್ಸೋ ಜವಾಬ್ದಾರಿ ನಂದು. ನೀನ್ ಹೇಗಾದ್ರೂ ಮಾಡಿ ಅವಳನ್ನ ಹುಡುಕಿ ನನ್ನ ಹೆಸರು ಹೇಳ್ಬಿಟ್ಟು ಮುಗಿಸ್ಬಿಡು ಅಂತ ಹೇಳ್ತಾಳೆ ಪಾಪಿ. ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಬರ್ತಿದ್ದಾಗೇನೆ ಹಳಿಯ ಮತ್ತೆ ಅಪ್ಪು ಇಬ್ರು ಕೂಡ ಬಂದಿರ್ತಾರೆ. ಬಂದಿರೋದನ್ನ ನೋಡಿ ಅತ್ತೆ ಎಲ್ಲ ಅಂದ್ರೆ ಸಂಗೀತ ಅವರು ಮತ್ತೆ ಹಾಗೇನೆ ಅಜ್ಜಿ ಎಲ್ಲ, ಚೆನ್ನಾಗಿದ್ದೀರಾ, ಪರವಾಗಿಲ್ವೇ ಬಂದಿದ್ದೀರಾ, ಅಜಿತ್ ಫೋನ್ ಮಾಡಿದ, ಹೌದಾ, ಹಿಂಗೆ ಬರ್ತಾ ಇರಿ ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಬಂದಿವಳು ತುಂಬಿದ್ದು ಬಿಂದಿನ ನೀರ್ ತಗೊಂಡ್ ಬಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕಿಂತ ಮುಂಚಿತವಾಗಿ ಪ್ರವೇಶ ಮಾಡ್ಬೇಕಾದ್ರೆ ಮಂಡಿ ಹೆಜ್ಜೆ ಹಾಕ್ತಾಳೆ. ಆ ಮಂಡಿ ಹೆಜ್ಜೆ ಹಾಕೋದನ್ನ ನೋಡಿ, ಇದೇನು ಭೂಮಿ ಅಂತ ಸಂಗೀತ ಅಜಿತ್ ಕೇಳಿದಾಗ, ಇಲ್ಲ ನಾನು ಮಂಡಿ ಹೆಜ್ಜೆ ಹಾಕಿ ಪ್ರವೇಶ ಮಾಡ್ತೀನಿ ಅಂತ ನಾನು ಅರ್ಸ್ಕೊಂಡಿದ್ದೀನಿ, ಹಾಗಾಗಿ ಅವಳು ತುಂಬಿದ ಬಿಂಗೆ ತಗೊಂಡು ಅಭಿಷೇಕ ಮಾಡ್ತಾ ಇರ್ತಾಳೆ. ಒಂದ್ಸತಿ ತಲೆ ಸುತ್ತ ಬಂದ್ಬಿಡ್ತಾ ಅವಳಿಗೆ. ತಲೆ ಸುತ್ತ ಬರ್ತಿದ್ದಾಗನೆ ಸಂಗೀತ ನೋಡ್ಬಿಟ್ಟು, ಭೂಮಿ ಆಗ್ಲಿಲ್ಲ ಅಂದ್ರೆ ನಿಲ್ಸ್ಬಿಡಮ್ಮ, ಏನ್ ತೊಂದ್ರೆ ಇಲ್ಲ ಅಂತಾರೆ. ಆದ್ರೂ ಕೂಡ ಅವಳು ಕೇಳೋದಿಲ್ಲ. ತುಂಬಿದ ಬಿಂದಿಗೆಯಲ್ಲಿ ನೀರ್ ತಗೊಂಡೋಗಿ ಲಿಂಗಕ್ಕೆ ಅಭಿಷೇಕ ಮಾಡ್ತಾನೆ ಇರ್ತಾಳೆ. ಅಷ್ಟ್ರಲ್ಲಿ ಈ ಕಡೆಯಿಂದ ಶಾರದಾ ಅವರು ಓಡ್ ಬಂದಿದ್ದಕ್ಕೂ ಏನೋ ಪಾಪ ಸುಸ್ತಾಗಿ ಅವರು ಇನ್ನೇನ್ ತಲೆ ಸುತ್ತ ಬಂದು ಬೀಳೋದ್ರಲ್ಲಿ ಇರ್ತಾರೆ. ಈ ಕಡೆ ಭೂಮಿ ಬೀಳೋದ್ರಲ್ಲಿ ಇರ್ತಾಳೆ. ಈ ಕಡೆ ಮಗಳು, ಈ ಕಡೆ ಅಮ್ಮ, ಇಬ್ರು ಕೂಡ ಪರಸ್ಪರ ಬೀಳೋದ್ರಲ್ಲಿ ಇರ್ತಾರೆ. ಆದ್ರೆ ಒಬ್ರಿಗೊಬ್ರು ಇಬ್ರೇ ಸಹಾಯ ಮಾಡ್ಕೊಳ್ತಾರೆ. ಅಂತ ಪರಿಸ್ಥಿತಿಲೂ ಕೂಡ ಭೂಮಿ ಶಾರದಮ್ಮನವ್ರು ನೋಡಿದೆ ಬಂದಿದ್ದೆ ಅನಾಮತ್ತಾಗಿ ಹಿಡ್ಕೊಬಿಡ್ತಾಳೆ. ಅಂತೂ ಭೂಮಿ ವ್ರತ ಅಲ್ಲಿ ಫಲಿಸ್ತದೆ. ಶಾರದಮ್ಮನವರು ಕೂಡ ಅವಳ ಕೈಗೆ ಸಿಕ್ತದೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.